ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಇದೆ. ಎಜುಕೇಷನ್ ಸಬ್ಜೆಕ್ಟ್ ಶಿಕ್ಷಣಶಾಸ್ತ್ರ 9/3/2026ಕ್ಕೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್. ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಇಲ್ಲಿ ರೆಕಮೆಂಡ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳು ನಿಮಗೆ 2025ನಲ್ಲಿ ಆಯಿತಾ ಆ್ಯನ್ಯುವಲ್ ಫೈನಲ್ ಎಕ್ಸಾಮ್ನಲ್ಲಿ ನೋಡೋಕ್ಕೆ ಸಿಕ್ಕಿದೆ ಮತ್ತು ಈ ಬಾರಿ ಕೂಡ ಇವೇ ಕ್ವಶನ್ಸ್ ನಿಮಗೆ ರಿಪೀಟ್ಗಳು ಆಗುತ್ತೆ ಆಯಿತಾ. ಯಾರೆಲ್ಲ ಭಾಳ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇಂಪಾರ್ಟೆಂಟ್ ಕ್ವಶನ್ಸ್ಗೋಸ್ಕರ, ಇಲ್ಲಿ ಡೋಂಟ್ ವರಿ, ಏನು ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ. ಸಿಂಪಲ್, ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ 2024-25 ನೋಡಿ, 24 ಅಂದ ತಕ್ಷಣ 24 ಆಗಿರಲ್ಲ, 25, 26 ಆಯಿತಾ. ಅಂದರೆ ಪ್ರೀವಿಯಸ್ ಇಯರ್ ಏನಿದೆಯಲ್ಲ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ಈ ಇಯರ್ 2026 25-26 ನಿಮಗೆ ಇಂಪಾರ್ಟೆಂಟ್ ಸೇಮ್ ಆಗಿರುತ್ತೆ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ ಆಯಿತಾ. ಇದರ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ನೀವು ಆಫೀಷಿಯಲ್ ಪೇಜ್ನಲ್ಲಿ ಬರ್ತೀರಾ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಆಯಿತಾ. ಇಲ್ಲಿ ಎಜುಕೇಷನ್ ಸಬ್ಜೆಕ್ಟ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ಸಬ್ಜೆಕ್ಟ್ ಇಲ್ಲಿದೆ ನೋಡಿ ಆಯಿತಾ. ಇಲ್ಲಿ ಎಜುಕೇಷನ್ ಸಬ್ಜೆಕ್ಟ್ ಇದೆ. ಇಲ್ಲಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ 1 ಅದರ ಕೀ ಆನ್ಸರ್, ಮಾದರಿ ಪ್ರಶ್ನೆ ಪತ್ರಿಕೆ 2 ಅದರ ಕೀ ಆನ್ಸರ್, ಮಾದರಿ ಪ್ರಶ್ನೆ ಪತ್ರಿಕೆ 3 ಅದರ ಕೀ ಆನ್ಸರ್ ಇದೆ. ಇಲ್ಲಿ ಜಸ್ಟ್ ಈ 3 ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಬಿಡ್ರಿ ಆಯಿತಾ. ನಿಮಗೆ 2026ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ರಿಲೀಸ್ ಮಾಡಿದ್ದಾರೆ ಮತ್ತೆ ಹೊಸದಾಗಿ ಆಯಿತಾ. ಅದು ಕೂಡ ನೀವು ಓದ್ಕೋಬೋದು. ಜಸ್ಟ್ ಇಷ್ಟೇ ಓದ್ಕೊಂಡು ಬಿಡ್ರಿ, ಏನಿಲ್ಲ ಇದರೊಳಗೆ. ಇಲ್ಲಿ ನೋಡಿ, ಇವಾಗ ಜಸ್ಟ್ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಓಪನ್ ಮಾಡಿ. ಇಲ್ಲಿ ನೋಡಿ, ಈ ಎಲ್ಲ ಪ್ರಶ್ನೆಗಳು ನಿಮಗೆ ನೋಡಿ ಎಷ್ಟು ಈಸಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಇಲ್ಲಿ ನೋಡಿ, ಈ 2 ಅಂಕದ ಪ್ರಶ್ನೆಯಲ್ಲಿ ಇವೇ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಡ್ರಿ ಆಯಿತಾ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ನೋಡಿ ಇವೇ ಕ್ವಶನ್ಸ್ ನಾನು 2025ನಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದೆ. ಇವೇ ಕ್ವಶನ್ಸ್ ಇಲ್ಲಿ ಬಂದಿದೆ. ಈ ಬಾರಿ ಕೂಡ ಇವೇ ಕ್ವಶನ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೆ. ಇದರ ನಿಮ್ಮ ಕೀ ಆನ್ಸರ್ ಬೇಕಂದರೆ ಅದರ ಪಕ್ಕದಲ್ಲಿ ಇನ್ನೊಂದು ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕೀ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ ಬರುತ್ತೆ. ಈ ರೀತಿ ಕೀ ಆನ್ಸರ್ ನೋಡ್ಕೊಂಡು ಬಿಡ್ರಿ. ಬೇಗ ನಿಮ್ಮದು ಕ್ವಿಕ್ಕಾಗಿ ಅಭ್ಯಾಸ ಕೂಡ ಆಗುತ್ತೆ. ಸೊ ನೋಡಿ, ನಾನು ಸುಮ್ಮನೆ ಈ ಒಂದು ವಿಡಿಯೋ ಮಾಡ್ತಾ ಇಲ್ಲ. 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 5 ಅಂಕದ ಪ್ರಶ್ನೆಯಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಪಾಸ್ ಅಂತೂ ಆಗಿ ಆಗ್ತಿರೋ ರಿಸಲ್ಟ್ ಕೂಡ ಆಗುತ್ತೆ. ಅಷ್ಟು ಮಾರ್ಕ್ಸ್ ಇಲ್ಲಿ ಬಂದೇ ಬರುತ್ತೆ. ಸೊ ಓದ್ಕೊಳ್ಳಿ ಆಯಿತಾ. ಸೊ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗಿದೆ. ಮತ್ತು ಇನ್ನೊಂದೇನು, ನಿಮಗೆ 2026 ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಟಣೆ ಮಾಡಿದ್ದಾರೆ ಆಯಿತಾ. ಇಲ್ಲಿ ಹಾಗೆ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಾಗೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದ ತಕ್ಷಣ ಇಲ್ಲಿ ನೋಡಿ, ನಿಮಗೆ 25-26 ಅಂತ ಮಾದರಿ ಪ್ರಶ್ನೆ ಪತ್ರಿಕೆ ಅದಾವೆ. ಇಲ್ಲಿ ಇಲ್ಲಾಂದರೆ ಪರ್ಟಿಕ್ಯುಲರ್ ನಾನು ಎಜುಕೇಷನ್ ಸಬ್ಜೆಕ್ಟ್ ಮೇಲೆ ನಿಮಗೆ ವಿಡಿಯೋ ಮಾಡಿದ್ದು ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ಒಂದು ವಿಡಿಯೋ ಆಯಿತಾ. ಇದರೊಳಗೆ 2025ನಲ್ಲಿ ಹೇಳಿರುವಂಥ ಪ್ರಶ್ನೆಗಳದಾವೆ. ಬಟ್ ಈ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ರಿಪೀಟ್ ಆಗುತ್ತೆ. ಇದು ಬ್ಲೂ ಪ್ರಿಂಟ್ ಆಗಿರುತ್ತೆ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 25-26. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಎಜುಕೇಷನ್ ಸಬ್ಜೆಕ್ಟ್ ಎಲ್ಲಿದೆ ಆಯಿತಾ. ಇಲ್ಲಿ ಎಜುಕೇಷನ್ ಸಬ್ಜೆಕ್ಟ್ ಇಲ್ಲಿ ನೋಡಿ, ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಇದೆ ಆಯಿತಾ. ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮೇಲೆ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಇವೇ ಕ್ವಶನ್ಸ್ ಮತ್ತೆ ಓದ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ, ಅವೇ ಕ್ವಶನ್ಸ್ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಆಯಿತಾ. ಸೊ ಜಸ್ಟ್ ಈ ಕ್ವಶನ್ಸ್ಗಳು ಓದ್ಕೊಳ್ಳಿ. ನೋಡಿ, 2 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2026ನಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡಿ, ಇವೇ ನೋಡಿ 5 ಅಂಕದ ಪ್ರಶ್ನೆಯಲ್ಲಿ ಮತ್ತೆ ರಿಪೀಟ್ ಆಗಿದೆ. ಸೊ 1-2 ಕ್ವಶನ್ಸ್ಗಳು ರಿಪೀಟ್ ಆಗೇ ಆಗುತ್ತೆ. ಸೊ ಹಾಗಂತಲ್ಲ, ಡೆಫಿನೆಟ್ಲಿ ರಿಪೀಟ್ ಆಗುತ್ತೆ. ಸೊ ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ. ಸೊ ಈ ರೀತಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಆಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ 2025 ಅದು ವಿತ್ ಆನ್ಸರ್ ಏನಿದೆಯಲ್ಲ ಅದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಆರಾಮಾಗಿ ನಿಮಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಆಯಾ ಮಾದರಿ ಪ್ರಶ್ನೆ ಪತ್ರಿಕೆ ಆಯಾ ಆನ್ಸರ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಆಯಾ ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಯಾ ಆನ್ಸರ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಆಯಿತಾ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡು ಬಿಡ್ರಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1 ಅದರ ಆನ್ಸರ್, ಮಾದರಿ ಪ್ರಶ್ನೆ ಪತ್ರಿಕೆ 2 ಅದರ ಆನ್ಸರ್, ಮಾದರಿ ಪ್ರಶ್ನೆ ಪತ್ರಿಕೆ 3 ಅದರ ಆನ್ಸರ್ ಇಲ್ಲಿದೆ. ಜಸ್ಟ್ ಈ 3 ಮಾದರಿ ಪ್ರಶ್ನೆ ಪತ್ರಿಕೆ ಓದ್ಕೊಂಡು ಬಿಡ್ರಿ, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಯಿತಾ. ಯಾಕೆಂದರೆ ನಾನು ಎಕನಾಮಿಕ್ಸ್ ಮತ್ತು ಬೇರೆ ಸಬ್ಜೆಕ್ಟ್ ಅಕೌಂಟೆನ್ಸಿ ನಾನು ವಿಡಿಯೋ ಹಾಕಬೇಕು. ಸೊ ಇಲ್ಲಿ ನಿಮಗೆ ಇವೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೂಡ ನಿಮಗೆ ಎಜುಕೇಷನ್ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಕೋದಿತ್ತಂದರೆ ಇದರ ಮೇಲೆ ನಿಮಗೆ ನಾನು ಹಾಕ್ತೀನಿ ಇಂಪಾರ್ಟೆಂಟ್ ಕ್ವಶನ್. ನೀವು ಜಸ್ಟ್ ಇದು ರೆಫರ್ ಮಾಡ್ಕೊಂಡು ಬಿಟ್ಟರೆ ಮುಗೀತು, ಆರಾಮಾಗಿ ನೀವು ಪಾಸ್ ಆಗ್ತೀರಾ. ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಈಸಿಯಾಗಿ ಬರುತ್ತೆ ಪೇಪರ್, ಏನೇ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ.